ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರವಾದಂತಹ ಸತಿ ಸುಲೋಚನರ ನಂತರ ಆರ್ ನಾಗೇಂದ್ರ ರಾಯರು ಮತ್ತು ಸುಬ್ಬಯ್ಯ ನಾಯ್ಡು ಅವರಿಗೆ ಮುಂದೇನು ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಅವ ಇನ್ನೂ ಸಿನಿಮಾ ರಂಗ, ಸಿನಿಮಾ ಉದ್ಯಮ ಆಗಿರಲಿಲ್ಲ. ಆವಾಗ ಸುಬ್ಬಯ್ಯ ನಾಯ್ಡು ಅವರು ಆರ್ ನಾಗೇಂದ್ರ ರಾಯರಿಗೆ ಒಂದು ಐಡಿಯಾವನ್ನು ಕೊಡ್ತಾರೆ, ಒಂದು ನಾಟಕ ಮಾಡಿಬಿಡೋಣ ಅಂತ. ಆವಾಗ ತಯಾರಾಗೋದೇ ಭೂಕೈಲಾಸ. ಭೂಕೈಲಾಸ ನಾಟಕ ತಯಾರಾಗೋದಕ್ಕೆ ಸುಮಾರು 2 ವರ್ಷಗಳು ತೆಗೆದುಕೊಳ್ತವೆ. ಆದರೆ ನಾಟಕ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಇಡೀ ಕರ್ನಾಟಕದಲ್ಲೆಲ್ಲ ಫೇಮಸ್ ಆಗಿ ಸಾಕಷ್ಟು ಹಣವನ್ನು ಕೂಡ ತಂದುಕೊಡುತ್ತೆ. ಯಾಕೆ ಈ ನಾಟಕವನ್ನು ನಾವು ಮದ್ರಾಸಲ್ಲೂ ಕೂಡ ಪ್ರದರ್ಶನ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ಬರುತ್ತೆ. ಯಾಕಂದರೆ ಮದ್ರಾಸ್ನಲ್ಲಿ ಕನ್ನಡದ ನಾಟಕಗಳಿಗೆ ಸಾಕಷ್ಟು ಪ್ರೋತ್ಸಾಹ ಇರುತ್ತೆ ಆವತ್ತಿನ ಕಾಲದಲ್ಲಿ. ಸರಿ, ಇಡೀ ನಾಟಕ ತಂಡ ಮದ್ರಾಸ್ಗೆ ಹೊರಡುತ್ತೆ. ಅಲ್ಲಿ ನಾಟಕಗಳನ್ನ ಪ್ರದರ್ಶನ ಮಾಡ್ತಾರೆ. ಅಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಮದ್ರಾಸ್ನಲ್ಲಿ ಭೂಕೈಲಾಸ ನಾಟಕ ನಡೀತಾ ಇರುವಾಗ ಸುಮಾರಷ್ಟು ಸಿನಿಮಾ ಕಂಪ್ನಿಗಳು ಈ ನಾಟಕದ ರೈಟ್ಸನ್ನು ನಮಗೆ ಕೊಡಿ, ನಾವು ತಮಿಳಿನಲ್ಲಿ ಸಿನಿಮಾ ಮಾಡ್ತೀವಿ ಅಂತ ಕೇಳ್ಕೊಳ್ತಾರೆ. ಆದರೆ ನಾಟಕ ಕಂಪ್ನಿಗೆ ಇದೊಂದೇ ಬಂಡವಾಳವಾದ್ದರಿಂದ ಅದನ್ನು ಕೊಡೋದಕ್ಕೆ ನಾಟಕ ತಂಡದವರು ಒಪ್ಪುವುದಿಲ್ಲ. ಇವರ ಭೂಕೈಲಾಸ ರಂಗಸಂಚಾರ ಚಾಲ್ತಿಲಿರುತ್ತೆ. ಈ ನಡುವೆಯೇ ಆ ನಾಟಕವನ್ನು ನೋಡಲಿಕ್ಕೆ ಬಂದಂತಹ ಸಿನಿಮಾ ಉತ್ಸಾಹಿಗಳು ಆ ನಾಟಕವನ್ನು ದಿನ ನೋಡಿ ಒಂದು ಸಿನಿಮಾವನ್ನು ಕೂಡ ಮಾಡಿಬಿಡ್ತಾರೆ. ಇವರು ನಾಟಕ ಸಂಚಾರವನ್ನು ಮಾಡ್ತಾ ಮತ್ತೆ ಮದ್ರಾಸಿಗೆ 2ನೇ ಸಾರಿ ಬಂದಾಗ ಆ ನಾಟಕ ಹೆಚ್ಚು ಜನಪ್ರಿಯವಾಗೋದಿಲ್ಲ. ಈ ಕಾರಣದಿಂದಾಗಿ ಯಾವಾಗ ಈ ನಾಟಕ ಫೇಲ್ಯೂರ್ ಆಗುತ್ತೋ ಮತ್ತೆ ಕಷ್ಟದಲ್ಲಿ ಸಿಗಾಕೊಳ್ತಾರೆ. ಈಗ ಕನ್ನಡದ ನಾಟಕವಾದ್ದರಿಂದ ಇದರ ಹಿನ್ನಡೆಗೆ ಕಾರಣವಾಗಿರ್ಬೋದು. ಈ ನಾಟಕವನ್ನು ತಮಿಳಿನಲ್ಲಿ ಕಲಿತು ನಾಟಕವನ್ನು ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. 2 ತಿಂಗಳುಗಳ ಕಾಲ ಸತತ ಪ್ರಯತ್ನವನ್ನು ಪಡ್ತಾರೆ. ತಮಿಳಿನಲ್ಲಿ ನಾಟಕವನ್ನು ಆಡ್ತಾರೆ. ನಾಟಕ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆದರೆ ದುರದೃಷ್ಟವಶಾತ್ ಸುಬ್ಬಯ್ಯ ನಾಯ್ಡು ಅವರಿಗೆ ಒಂದಷ್ಟು ಆರೋಗ್ಯದ ಸಮಸ್ಯೆಗಳಾಗ್ತವೆ. ನಾಟಕವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಂಕಷ್ಟಕ್ಕೆ ಇಡೀ ನಾಟಕ ಕಂಪನಿ ಸಿಗಾಕೊಳ್ಳುತ್ತೆ. ಈ ಎಲ್ಲ ಕಷ್ಟಗಳ ನಡುವೆ ಮತ್ತೊಂದು ನಾಟಕವನ್ನು ರೆಡಿ ಮಾಡ್ತಾರೆ, ರಾಷ್ಟ್ರವೀರ ಅಂತ. ಈ ನಾಟಕ ಕೂಡ ಯಶಸ್ವಿ ಪ್ರದರ್ಶನ ಕಂಡರೂ ಕೂಡ ಅಷ್ಟಾಗಿ ಹಣವನ್ನು ಮಾಡೋದಿಲ್ಲ. ಈ ರಾಷ್ಟ್ರವೀರ ನಾಟಕವನ್ನು ಹೇಗಾದರೂ ಮಾಡಿ ಸಿನಿಮಾ ಮಾಡೋಣ ಅನ್ನೋ ಒಂದು ಬಯಕೆಯಿಂದ ಸುಮಾರಷ್ಟು ನಿರ್ಮಾಪಕರುಗಳಿಗೆ, ಸಿನಿಮಾ ಕಂಪ್ನಿಗಳಿಗೆ ಕರೆದು ನಾಟಕವನ್ನು ತೋರಿಸ್ತಾರೆ. ಕೊನೆಗೆ ವೇಲ್ ಪಿಕ್ಚರ್ಸ್ ಕಂಪ್ನಿಯವರು ಈ ನಾಟಕವನ್ನು ಸಿನಿಮಾ ಮಾಡೋದಕ್ಕೆ ಒಪ್ಕೊಳ್ತಾರೆ. ಜೊತೆಗೆ ಅಡ್ವಾನ್ಸ್ ಕೂಡ ಕೊಡ್ತಾರೆ. ಆದರೆ ರಾಷ್ಟ್ರವೀರದ ಕಥಾವಸ್ತು ಬಂದು ಹಿಂದೂ, ಮುಸ್ಲಿಂ ಮತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವಣ ಕಥೆಯನ್ನು ಹೊಂದಿತ್ತು. ಹಾಗಾಗಿ ಸೆನ್ಸಾರ್ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಆ ಚಿತ್ರಸಂಸ್ಥೆ ಸಿನಿಮಾನ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಆದರೆ ಅಷ್ಟರಲ್ಲಾಗಲೇ ಇವರು ಆ ಅಡ್ವಾನ್ಸ್ ಹಣವನ್ನು ಕೂಡ ಖರ್ಚು ಮಾಡ್ಕೊಂಡಿರ್ತಾರೆ. ಇವಾಗ ಬೇರೆ ದಾರಿ ಕಾಣದೆ ಅದೇ ದುಡ್ಡಿಗೆ ಇನ್ನೊಂದು ಸಿನಿಮಾನ ಮಾಡಿಕೊಡ್ತೀವಿ ಅಂತ ಭಕ್ತಿ ಅನ್ನೋ ಒಂದು ಸಿನಿಮಾನ ಶುರು ಮಾಡ್ತಾರೆ. ಈ ನಡುವೆ AVM ಕಂಪ್ನಿಯ ಮಾಲೀಕರಾದಂಥ ಚೆಟ್ಟಿಯಾರ್ ಅವರು ಭೂಕೈಲಾಸ ನಾಟಕವನ್ನು ತೆಲುಗಿನಲ್ಲಿ ಸಿನಿಮಾ ಮಾಡೋಣ ಅಂತ ಮುಂದೆ ಬರ್ತಾರೆ. ಒಪ್ಪಂದದಂತೆ ವೇಲ್ ಪಿಕ್ಚರ್ಸ್ ಅವರು ಕೂಡ ಈ ಒಂದು ಸಿನಿಮಾದ ಪಾಲುದಾರಿಕೆಯಲ್ಲಿ ಒಂದಾಗ್ತಾರೆ. ಈ ಎಲ್ಲರೂ ಸೇರಿ ಭೂಕೈಲಾಸವನ್ನು ತೆಲುಗಿನಲ್ಲಿ ನಿರ್ಮಾಣ ಮಾಡ್ತಾರೆ. ಸುಂದರರಾವ್ ನಾಡಕರ್ಣಿ ಅವರು ಈ ಸಿನಿಮಾಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಸಿನಿಮಾದ ಚಿತ್ರೀಕರಣ ಮುಗಿಯುತ್ತೆ. ಬಿಡುಗಡೆಯ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಿಂದ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬರ್ತವೆ. ನಿರ್ಮಾಪಕರು ತಮಿಳರು, ಕಲಾವಿದರು ಕನ್ನಡದವರು. ಹಣ ಸಂಪಾದನೆ ಮಾಡೋದಕ್ಕೆ ತೆಲುಗು ನಾಡು ಬೇಕಾ ಎನ್ನುವ ಮಾತುಗಳು ಕೇಳಿ ಬರ್ತವೆ. ಆದರೆ ಸಿನಿಮಾ ಬಿಡುಗಡೆ ಆಗುತ್ತೆ, ಸೂಪರ್ ಡೂಪರ್ ಹಿಟ್ ಆಗುತ್ತೆ. ನಮಸ್ಕಾರ.